ಸುದೀಪ್ ಸರ್ ಅಮ್ಮ ತೀರ್ಕೊಂಡಂಥ ಸಂದರ್ಭ ಅದೆಲ್ಲವೂ ಕೂಡ ಕಣ್ಣಾರೆ ನಾವು ಕಂಡಿದ್ದೀವಿ ಏನಾಯ್ತು ಎತ್ತ ಅಂತ ಹೇಳಿ. ಅದು ನಿಮ್ಗೆ ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ಆಗಿತ್ತು? ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತಂದೆ ತಾಯಿ ಎಲ್ಲರನ್ನೂ ಬಿಟ್ಟು ಒಳಗಿರ್ತೀವಿ. ಆದರೂ ಒಂದು ಕಾಡ್ತಾ ಇರುತ್ತೆ ಒಂಥರ ಹಿಂಗಿದಾರೋ ಏನೋ ಎತ್ತ ಅಂತ. ನಾವೆಲ್ಲ ಹಾಸ್ಟೆಲಲ್ಲಿ ಲೈಫ್ ಅನುಭವಿಸಿದ್ರೆ ನಮ್ಗೆ ಆ ಫೀಲ್ ಇರುತ್ತೆ. ಆ ಕ್ಷಣ ಹೇಗಿತ್ತು? ತಂದೆ ತಾಯಿ ಬಗ್ಗೆ ಏನೆಲ್ಲ ನೆನಪಾಯಿತು ನಿಮಗೆ ಅಂತ ಹೇಳಿ? ಅದೇ ಆ ವಿಷಯ ಬಂದ ತಕ್ಷಣ ನಮಗೆ ನೆನಪಾಗೋದು ಫಸ್ಟ್ ನಮ್ಮ ಫ್ಯಾಮಿಲಿನೇ ನೆನಪಾದ್ರು. ಬಟ್ ಈಗ ನಮ್ಗೆ ಅಲ್ಲೊಂದು ಅಶ್ಯೂರೆನ್ಸ್ ಕೊಟ್ಟಿರ್ತಾರೆ, ಏನೇ ಇದ್ರೂ ಪಟ್ಟ ಕಾಲ್ ಬರುತ್ತೆ ಅಂತ. ಬಟ್ ಅಬೌಟ್ ಸರ್ ಯೋಚನೆ ಮಾಡಿದಾಗ ಅಂದರೆ ಯಾವ ಸಿಚುವೇಶನಲ್ಲಿ ಅವ್ರ ಎಪಿಸೋಡ್ ನಡೆಸ್ಕೊಟ್ರು, ಅದನ್ನು ಹ್ಯಾಂಡಲ್ ಮಾಡಿದಂಥ ರೀತಿ, ವರ್ಕ್ ಕೊಟ್ಟಂಥ ರೆಸ್ಪೆಕ್ಟು, ನಮ್ಮನ್ನು ಅಡ್ರೆಸ್ ಮಾಡಿದಂಥ ರೀತಿ, ಅದೆಲ್ಲ ನೆನಪಿಸ್ಕೊಂಡಾಗ ತುಂಬಾ ಬೇಜಾರ ಆಗಿದೆ. ಹೌದು. ಆ್ಯಂಡ್ ಅಂದರೆ ಪರ್ಸ್ನಲಿ ಎಲ್ಲೋ ಅಂದರೆ ಅದನ್ನ ನೀನು ಯಾರ್ದೋ ಜೊತೆ ಮಾತಾಡಿ ಶೇರ್ ಮಾಡ್ಕೊಳ್ಳೋಂಥ ಬೇಜಾರಲ್ಲ, ಒಬ್ಬಳೇ ಕೂತು ಹತ್ತಿದ್ದಿದೆ, ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದನ್ನು ಅವ್ರು ಹೇಗೆ ಹ್ಯಾಂಡಲ್ ಮಾಡಿರ್ಬೋದು ಅಂತ ನೆನಪಿಸ್ಕೊಂಡಾಗ ಬೇಜಾರಾಗ್ತಿತ್ತು. ಅಮ್ಮ ಇಸ್ ಅಮ್ಮ, ದ್ಯಾಟ್ ಲಾಸ್ ಕೆ ನಾಟ್ ಬಿ ರೀಪ್ಲೇಸ್ಡ್. ಸೊ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು ಅಂತ ನೆನಪಿಸ್ಕೊಂಡು ಬೇಜಾರು ಮಾಡ್ಕೊಂಡಿದ್ದೆ. ಸುದೀಪ್ ಸರ್ ಅಮ್ಮ ತೀರ್ಕೊಂಡಂಥ ಸಂದರ್ಭ ಅದೆಲ್ಲವೂ ಕೂಡ ಕಣ್ಣಾರೆ ನಾವು ಕಂಡಿದ್ದೀವಿ ಏನಾಯ್ತು ಎತ್ತ ಅಂತ ಹೇಳಿ. ಅದು ನಿಮ್ಗೆ ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ಆಗಿತ್ತು? ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತಂದೆ ತಾಯಿ ಎಲ್ಲರನ್ನೂ ಬಿಟ್ಟು ಒಳಗಿರ್ತೀವಿ. ಆದರೂ ಒಂದು ಕಾಡ್ತಾ ಇರುತ್ತೆ ಒಂಥರ ಹಿಂಗಿದಾರೋ ಏನೋ ಎತ್ತ ಅಂತ. ನಾವೆಲ್ಲ ಹಾಸ್ಟೆಲಲ್ಲಿ ಲೈಫ್ ಅನುಭವಿಸಿದ್ರೆ ನಮ್ಗೆ ಆ ಫೀಲ್ ಇರುತ್ತೆ. ಆ ಕ್ಷಣ ಹೇಗಿತ್ತು? ತಂದೆ ತಾಯಿ ಬಗ್ಗೆ ಏನೆಲ್ಲ ನೆನಪಾಯಿತು ನಿಮಗೆ ಅಂತ ಹೇಳಿ? ಅದೇ ಆ ವಿಷಯ ಬಂದ ತಕ್ಷಣ ನಮಗೆ ನೆನಪಾಗೋದು ಫಸ್ಟ್ ನಮ್ಮ ಫ್ಯಾಮಿಲಿನೇ ನೆನಪಾದ್ರು. ಬಟ್ ಈಗ ನಮ್ಗೆ ಅಲ್ಲೊಂದು ಅಶ್ಯೂರೆನ್ಸ್ ಕೊಟ್ಟಿರ್ತಾರೆ, ಏನೇ ಇದ್ರೂ ಪಟ್ಟ ಕಾಲ್ ಬರುತ್ತೆ ಅಂತ. ಬಟ್ ಅಬೌಟ್ ಸರ್ ಯೋಚನೆ ಮಾಡಿದಾಗ ಅಂದರೆ ಯಾವ ಸಿಚುವೇಶನಲ್ಲಿ ಅವ್ರ ಎಪಿಸೋಡ್ ನಡೆಸ್ಕೊಟ್ರು, ಅದನ್ನು ಹ್ಯಾಂಡಲ್ ಮಾಡಿದಂಥ ರೀತಿ, ವರ್ಕ್ ಕೊಟ್ಟಂಥ ರೆಸ್ಪೆಕ್ಟು, ನಮ್ಮನ್ನು ಅಡ್ರೆಸ್ ಮಾಡಿದಂಥ ರೀತಿ, ಅದೆಲ್ಲ ನೆನಪಿಸ್ಕೊಂಡಾಗ ತುಂಬಾ ಬೇಜಾರ ಆಗಿದೆ. ಹೌದು. ಆ್ಯಂಡ್ ಅಂದರೆ ಪರ್ಸ್ನಲಿ ಎಲ್ಲೋ ಅಂದರೆ ಅದನ್ನ ನೀನು ಯಾರ್ದೋ ಜೊತೆ ಮಾತಾಡಿ ಶೇರ್ ಮಾಡ್ಕೊಳ್ಳೋಂಥ ಬೇಜಾರಲ್ಲ, ಒಬ್ಬಳೇ ಕೂತು ಹತ್ತಿದ್ದಿದೆ, ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದನ್ನು ಅವ್ರು ಹೇಗೆ ಹ್ಯಾಂಡಲ್ ಮಾಡಿರ್ಬೋದು ಅಂತ ನೆನಪಿಸ್ಕೊಂಡಾಗ ಬೇಜಾರಾಗ್ತಿತ್ತು. ಅಮ್ಮ ಇಸ್ ಅಮ್ಮ, ದ್ಯಾಟ್ ಲಾಸ್ ಕೆ ನಾಟ್ ಬಿ ರೀಪ್ಲೇಸ್ಡ್. ಸೊ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು ಅಂತ ನೆನಪಿಸ್ಕೊಂಡು ಬೇಜಾರು ಮಾಡ್ಕೊಂಡಿದ್ದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.